ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಾಡದ್ರೋಹಿಗಳಿಗೆ ಸರ್ಕಾರ ಕಾನೂನಂತೆ ಕಾನೂನು ಹೊರಬಂದಂತೆ ಕಾನೂನು ಕಾನೂನಂತೆ ಕಾನೂನು ಹೊರಬಂದಂತೆ ಕಾನೂನು ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಬೆಕ್ಕೆ ಬೆಕ್ಕು ವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಧಿಕ್ಕಾರ ಆಯ್ತಗೆ ಧಿಕ್ಕಾರ 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 ಆಯ್ತಗೆ ಧಿಕ್ಕಾರ ಬರಲೇ ಕಾನೂನು ಹೊರಬಂದಂತೆ ಕಾನೂನು ಕಾನೂನಂತೆ ಕಾನೂನು ಹೊರಬಂದಂತೆ ಕಾನೂನು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಎಲ್ಲಿವರೆಗೆ ನಾಡದ್ರೋಹಿ ಪುಂಡರಿಗೆ ಧಿಕ್ಕಾರ ಧಿಕ್ಕಾರ ನಾಡದ್ರೋಹಿ ಪುಂಡರಿಗೆ ಧಿಕ್ಕಾರ ಧಿಕ್ಕಾರ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಬೆಕ್ಕೆ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕಾನೂನಂತೆ ಕಾನೂನು ಹೊರಬಂದಂತೆ ಕಾನೂನು ನಾಡದ್ರೋಹಿ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಸರ್ಕಾರದ ಆದೇಶವನ್ನು ಪಾಲಿಸತಕ್ಕಿಂತ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹೊರಬಂದಂತೆ ಕಾನೂನು ನಾಡದ್ರೋಹಿ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಇಲ್ಲಿವರೆಗೂ ಸರ್ಕಾರ 28 ಮಠ ಗಡುವು ಇತ್ತು, ಅಲ್ಲಿ ಮಠನೂ ಸುಮ್ಮನಾದ್ರು ಸರ್. ತೆಗಿಬಹುದು, ಯಾಕಂದ್ರೆ ಅಧಿಕಾರಿಗಳಿಗೆ ಇದು ಮಾಡಬಾರ್ದು. ಇಲ್ಲ, ಅಧಿಕಾರಿಗಳು ನಮ್ಮ ಮನೆ ಕೊಟ್ಟಿವಿ ಸರ್ ನಮ್ಮ ಮನೆ ಕೊಟ್ಟಿವಿ ಸರ್ ಆದ್ರೂ ಕೂಡ ಯಾವ ಕ್ರಮ ಕೈಗೊಂಡಿಲ್ಲ ಇಲ್ಲಿವರೆಗೆ ಇವತ್ತು ಮತ್ತೆ ಏನ್ 2 ತಿಂಗಳು ಹಿಂದೆ ಮನವಿ ಕೊಟ್ಟಿದ್ದಾರೆ. 27/12/2023 ತಮ್ಮ ಮನೆ ಕೊಟ್ಟಿವಿ ಸರ್ ಇವತ್ತು ಅದನ್ನ ನೀವು ತರುಗೊಳಿಸ್ತಾವ ಅಂತ ಇದನ್ನ ಮಾಡಿಸಿದ ನಾವು ಇದು ಮಾಡ್ತೀವಿ. ತರುಗೊಳಿಸು ಸಿಟಿ ಸೆಂಟರ್ ಒಳಗ ಸಂಯುಕ್ತ ಮಹಾರಾಷ್ಟ್ರ ಚೌಕ್ ಅಂತ ಐತಿ, ಅವಶ್ಯಕತೆ ಐತಿ ಬೆಳಗಾವಿಗೆ. ಅದು ಹುತಾತ್ಮ ಚೌಕ ಮಾಡ್ಕೊಂಡಿದ್ದಾರೆ. ಅವ್ರ ಭಾವನೆಗೆ ನಾವು ಧಕ್ಕೆ ಮಾಡಂಗಿಲ್ಲ. ಪಾಲಿಸುವಂತೆ ಸರ್, ಸರ್ಕಾರದ ಆದೇಶ ಪಾಲಿಸುವಂತೆ ಹೈಕೋರ್ಟ್ ಆರ್ಡರ್, ಸರ್ಕಾರದ ಆದೇಶ ಪಾಲಿಸುವಂತೆ ಹೈಕೋರ್ಟ್ ಆರ್ಡರ್ ಇರೋದು ನೀವು ಅದನ್ನ ಏನು ಪಾಲಿಸ್ತಾ ಇಲ್ಲ. ಬೆಳಗಾವಿ ಆದೇಶ ಸರ್ಕಾರದ ಆದೇಶ ಕೊಡ್ತಾ ಇಲ್ಲ ಸರ್ ಇವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯದ ಆದೇಶ ಇದ್ರೂ ನೀವು ಅದಕ್ಕೆ ಕಿಮ್ಮತ್ ಕೊಡ್ತಾ ಇಲ್ಲ. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ಬೇಕು ಸರ್. ಮಹಾರಾಷ್ಟ್ರ ಬೋರ್ಡ್ ತೆರವುಗೊಳಿಸಿದಂತಂದ್ರೆ ಕನ್ನಡ ಹೈಕೋರ್ಟ್ ಆರ್ಡರ್ ಇದೆ ಸರ್. ಹೈಕೋರ್ಟ್ ಆರ್ಡರ್ ಇದ್ದವರನ್ನು ಏನ್ ಮಾಡಿ ಸರ್? ಈಗ 12 ಕೊಟ್ಟಿವಿ ಸರ್ ಯಾಕೆ ಅರೆಸ್ಟ್ ಮಾಡ್ತಾರೆ ಈಗ ನಾವು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್? ಈಗ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ? ಅಟ್ಲೀಸ್ಟ್ ಪ್ರಶ್ನೆ ಕೇಳ್ತಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಾರ ಕೂಡಿ ಅರೆಸ್ಟ್ ಮಾಡ್ತಾರೆ. ಈಗ ನಮ್ಮ ನಾಡಿಗೆ ಅವಶ್ಯಕತೆ ಇದ್ದದ ಬೋರ್ಡ್ ಹಾಕಿದ್ದಾರೆ. ಇವತ್ತಿಂದ ಇವತ್ತೇ ನಾವು ಕ್ರಮ ಕೈಗೊಳ್ತೀವಿ. ನಾವು ಅದನ್ನ ಕೇಳುದು ನಾವು ಅದನ್ನ ಕೇಳುದು ಮಾಡೇ ಮಾಡ್ತೀವಿ. ಅಲ್ಲ, ಪಗಾರ ತಗೊಂಡ ನೀವು ಮಾಡೋದ್ರಾಗ ನಾವು ಮಾಡೋದು ಅವಶ್ಯಕತೆ ಏನಿದೆ? ಕೆಲಸ ನೀವು ಮಾಡ್ಬೇಕಂತ ನೀವು ನಡೀರಿ, ನಾವು ನಡೀತೀವಿ.
ನಾವು ಮುಂದಿನ ನೋಡ್ಕೋತೀವಿ ನಾವು ಮಾಡ್ಕೋತೇವ್ರಿ ನೀವೆಲ್ಲ ಮಾಡಿ ಇಲ್ಲ ಮನವಿ ಕೊಟ್ಟರು ಸರ್ ಆಗಲ್ಲ 27ನೇ ತಾರೀಕು ಮನವಿ ಕೊಟ್ಟಿದ್ದವ್ರು ಸರ್ 27/12 ನೀವು ನಾನು ಸರ್ ಸರ್ ಆಗಲ್ಲ ಸರ್ ಸರ್ ಇಲ್ಲ ನೋಡ್ರಿ ಸರ್ ಅಲ್ಲ ಸರ್ ಎಲ್ಲ ನಾಮಫಲಕಗಳ ಮೇಲೆ ಕಡ್ಡಾಯ ಹೌದು ಸರ್ ಆಗಲ್ಲ ಇದನ್ನ ಹಚ್ಕೊಟ್ಟಿದ್ದವ್ರಿ ಇದನ್ನ ನಾವು ಕೊಟ್ಟ ಅಷ್ಟೇ ನೀವು ತೆರವು ಮಾಡ್ತೀರಿ ಇಂಥ ಬೋರ್ಡ್ 10 ವರ್ಷ ಆದ್ರೂ ಕಣ್ಣಿ ಕಾಣಂಗಿಲ್ಲ ಕ್ಲಿಯರ್ ಆಗಿ ಒಪ್ಪಾದರೆ ಮಹಾನಗರ ಪಾಲಿಕೆ ಕಣ್ಣು ಮುಚ್ಕೊಂಡು ಸರ್ ಅದನ್ನ ಲೆಟರ್ ಕೊಟ್ಟು ನೀವು ಅದನ್ನ ತೆರವುಗೊಳಿಸೋದಿಲ್ಲ ಈಗಾಗಲೇ ತಾವು ನೋಟಿಸ್ ಜಾರಿಗೊಂಡಿದ್ದೇವೆ, ಎಲ್ಲರೂ ಮಾಡ್ತಾ ಇದ್ದೇವೆ, ತೆಗೆಸ್ತಾ ಇದ್ದೇವೆ. ಸಭೆ ನಡೆದೈತಿ, ಅದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಬೇಕು. ಮತ್ತೆ ಏನ್ ಹೇಳ್ತೀವಿ ಅದನ್ನ ನಾವು ಮಾಡ್ಲಿಕ್ಕೆ ಸಮಾಧಾನ ಹೌದಾ? ಅಲ್ಲ ಅದಕ್ಕೆ ಈಗ ನೀವು ಕೊಡ್ರಿ. ಸರ್ ಲಾಸ್ಟ್ ಟೈಮ್ 27/12/2023 ಆಲ್ರೆಡಿ ಒಂದು ಮನವಿ ಕೊಟ್ಟಿದ್ದಾರೆ. 27 ಅವಾಗ ಸರ್ಕಾರದ 28 ಮಟ್ಟ ಗಡುವು ಇತ್ತು, ಅಲ್ಲಿವರೆಗೆ ನಾವು ನಿಮ್ಮ ಮೇಲೆ ಪ್ರೆಷರ್ ಹಾಕೋದು ತಪ್ಪಾಗ್ತದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.